ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬಹಳ ಎತ್ತರದ ಮಟ್ಟದಲ್ಲಿತ್ತು. ನಿಫ್ಟಿ 26,000 ಅಂಕಗಳ ಎತ್ತರಕ್ಕೆ ಏರಿತು. ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ಬಳಿಕ ಮಾರುಕಟ್ಟೆ ಪತನಕ್ಕೀಡಾಯಿತು. 21,000ವರೆಗೆ ಕೂಡ ಕುಸಿದಿದ್ದು ನಾವೆಲ್ಲ ನೋಡಿದ್ದೀವಿ. ಮತ್ತೆ ತಿರುಗಾ ಈಗ 25,000 ಅಂಕಗಳ ಆಸುಪಾಸಿನಲ್ಲಿ ನಿಫ್ಟಿ ನಡೀತಾ ಇದೆ. ಇಂಥ ಒಂದು ಏರ್ಗತಿಯ ಸಂದರ್ಭದಲ್ಲಿ ಮತ್ತು ಒಂದು ಕಡೆ ಪ್ರಪಂಚದ ಒಂದು ವಾತಾವರಣವನ್ನು ನೋಡಿದ್ರೆ ಕದನ ವಿರಾಮ ಆಗಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ಮಧ್ಯ ಬಹಳ ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು. ಆದರೂ ಕೂಡ ಸ್ಟಿಲ್ ಒಂದು ರೀತಿಯ ಅನಿಶ್ಚಿತತೆಯ ವಾತಾವರಣ ಕೂಡ ಈಗಲೂ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರು ಏನು ಮಾಡಬಹುದು, ಮಾರುಕಟ್ಟೆಯ ಒಂದು ಟ್ರೆಂಡ್ ಯಾವ ರೀತಿ ಇದೆ, ಮುನ್ನೋಟ ಯಾವ ರೀತಿಯಲ್ಲಿದೆ, ಈ ಎಲ್ಲ ರೀತಿಯ ಒಂದು ಉಪಯುಕ್ತವಾದ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಷೇರು ಮಾರುಕಟ್ಟೆಯ ತಜ್ಞರಾದ ಹಾಗೂ ಅಕ್ಷಯ ಮನಿ ಮ್ಯಾನೇಜ್ಮೆಂಟ್ನ ಸ್ಥಾಪಕರಾದ ನರಸಿಂಹಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಕೇಶವ್. ಅದು ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಏರಿಳಿತಗಳ ಒಂದು ಸಂದರ್ಭ ಇದು. ಹಾಗೂ ಕದನ ವಿರಾಮದ ಮಧ್ಯೆ ಕೂಡ ಒಂದು ರೀತಿಯ ಒಂದು ಕನ್ಫ್ಯೂಷನ್ ಅಥವಾ ಒಂದು ಮುಂದೆ ಏನಾಗುತ್ತೋ ಅನ್ನುವಂಥ ಒಂದು ಅನಿಶ್ಚಿತತೆ ಇನ್ನೂ ಇರುವಂಥ ಒಂದು ಈ ಒಂದು ಸಂಕ್ರಮಣ ಕಾಲಘಟ್ಟ ಅಂತ ಹೇಳ್ಬೋದು. ಸಂದರ್ಭದಲ್ಲಿ ಒಂದು ಮಾರುಕಟ್ಟೆಯ ಒಂದು ಮುನ್ನೋಟ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ. ನಾನು ಸ್ಟಾರ್ಟಿಂಗ್ ಒಂದು ಚಿಕ್ಕ ಜೋಕೆ ಹೇಳ್ಬೇಕಂದ್ರೆ ECG ಕೂಡ ನಮಗೆ ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ. ಸೊ ಸ್ಟ್ರೈಟ್ ಇದ್ರೆ ಮನುಷ್ಯ ಇಲ್ಲ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಸ್ಟ್ರೈಟ್ ಯಾವತ್ತೂ ಇರೋದಿಲ್ಲ. ಸೊ ಮೇಲೆ ಕೆಳಗೆ ಇರ್ತದೆ. ಸೊ ಜೀವಂತಿಗೆ ಲಕ್ಷಣ ಅಂತ ತಾವು ಹೇಳ್ತೀರಿ. ಕರೆಕ್ಟ್. ಸೊ ನೀವು ಹೇಳ್ದಂಗೆ 26,000 ಇಂದ 21 ಆಯ್ತು. ಇವಾಗ ಹತ್ರ ಮತ್ತೆ 26 ನಾವು ನೋಡ್ತಾ ಇದೀವಿ. ಸೊ ಇಂಥ ಟೈಮ್ ಒಳಗೆ ಎಲ್ಲರಿಗೂ ಡೌಟ್, ಮತ್ತೆ ಇಲ್ಲಿ ಟಚ್ ಆಗಿ ಮತ್ತೆ ಕೆಳಗೆ ಬಿಡ್ತೇವೋ ಅಥವಾ ಮುಂದಕ್ಕೆ ಹೋಗ್ತೀವೋ ಅನ್ನೋದು ಅದು ಕ್ವಶನ್. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾನು ಚಾರ್ಟ್ಸ್ ಒಂದೊಂದು ತೋರಿಸ್ತಾ ಹೋಗ್ತೇನೆ. ಸೊ ಇದು ಬಿದ್ದಿರೋದು ಓನ್ಲಿ ಇಂಡಿಯಾ ಅಂದೇ ಅಲ್ಲ, ಪ್ರಪಂಚ ಮಾರ್ಕೆಟ್ ಎಲ್ಲ ಬಿದ್ದೈತಿ. ಸೊ ಬಿದ್ದು ಮತ್ತೆ ಎದ್ದೇಳುವಾಗೆ ಎಷ್ಟೋ ಅದರ್ ಕಂಪ್ನೀಸು ಅದರ್ ಕಂಟ್ರೀಸು ಫಾಸ್ಟಾಗಿ ಮೇಲೆ ಹೋಗೈತೆ. ಫಾರ್ ಎಕ್ಸಾಂಪಲು ಇವನ್ನ ತೋರಿಸ್ದಂಗೆ ಜಪಾನ್ ಆಗಿರಲಿ, ಜರ್ಮನಿ ಆಗಿರಲಿ 20% ಫಾಸ್ಟಾಗಿ ಮೇಲೆ ಹೋಗೈತೆ. ಸೊ ಬೇರೆ ನಮ್ಮ ಇಂಡಿಯಾ ಬಂದ್ಬಿಟ್ಟು ಒಂದು 10% ಹಂಗೆ ಮೇಲೆ ಹೋಗ್ತಾನೆ ಐತೆ. ಸೊ ಈ 10% ಕೂಡ ಯಾವ ಸೆಕ್ಟರ್ಸ್ ಚೆನ್ನಾಗಿ ಹೋಗೈತೆ ಅಂತ ಹೇಳಿದ್ರೆ ಆಟೋಮೊಬೈಲ್ಸ್, ಎನರ್ಜಿ, ಆಯಿಲ್ ಸೆಕ್ಟರ್ಸು ಚೆನ್ನಾಗಿ ಹೋಗೈತೆ ಲಾಸ್ಟ್ ಒಂದು ಕ್ವಾರ್ಟರ್ ಒಳಗೆ. ಸೊ ಇನ್ನ ಇನ್ಫ್ರಾಸ್ಟ್ರಕ್ಚರು, ಪವರು, ಹಾಸ್ಪಿಟಲ್ ಕೇರ್ಸ್ ಅವೆಲ್ಲ ಇನ್ನ ಮುಂದಕ್ಕೆ ಇನ್ನ ರಿಕವರಿ ಆಗಬೇಕು. ಸೊ ಒಂದು ಅಷ್ಟು ಸೆಕ್ಟರ್ಸು ಆಲ್ರೆಡಿ ಮುಂದಕ್ಕೆ ಹೋಗಿದ್ದಾವೆ, ಇನ್ನು ಸ್ವಲ್ಪ ಸೆಕ್ಟರ್ಸ್ ಮುಂದಕ್ಕೆ ಹೋಗಿಲ್ಲ. ಸರ್, ಹಾಗಿದ್ರೆ ಇನ್ನು ಮುಂದಕ್ಕೆ ಕೆಲವು ತಿಂಗಳ ನಂತರ ಏನಾಗ್ಬೋದು ಅನ್ನೋಂಥದ್ದು ಕುತೂಹಲ ನಮ್ಮ ಹೂಡಿಕೆದಾರರಲ್ಲಿದೆ. ಮತ್ತು ಯಾವ ರೀತಿಯ ಟ್ರೆಂಡ್ ಇರ್ಬೋದು ಅಂತ ಹೇಳಿದ್ರೆ ತಮ್ಮ ಒಂದು ಅನುಭವದ ಪ್ರಕಾರ ಏನು ಹೇಳ್ತೀರಾ ಅಂತ. ಸೊ ಇದರೊಳಗೆ ಎಲ್ಲ ಮುಗ್ದೈತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಟ್ರಂಪ್ ಅವರು ಎಲ್ಲಿ ಹೆಂಗೆ ಮತ್ತೆ ಟ್ಯಾರಿಫ್ ವಾರ್ ಅಂತಾರೋ ಗೊತ್ತಿಲ್ಲ. ಸೊ ನೀವು ನೋಡಿದ್ರೆ ಟ್ರಂಪ್ ಬರೋ ಮುಂಚೆ 3 ತಿಂಗಳ ಫುಲ್ ವೊಲಟಾಲಿಟಿ ಇತ್ತು. ಅದಾದ್ಮೇಲೆ ಮತ್ತೆ ಟ್ರಂಪ್ ಅವರು ಜನವರಿಗೆ ಬಂದಾರ, ಮತ್ತೆ ಅದಾದ್ಮೇಲೆ ಮತ್ತೆ 3 ತಿಂಗಳು ಟ್ಯಾರಿಫ್ ವಾರ್ ಅಂತ ಐತೆ. ಸೊ ಈ ಟ್ಯಾರಿಫ್ ವಾರ್ ಮುಗಿಯೋವರೆಗೆ ಇಂಥ ಹೇಳಿಕೆ ಮೇಲೆ ಇದ್ದೇ ಇರ್ತದೆ. ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್. ಸೊ ನಾವು ಡೆವಲಪ್ ಕಂಟ್ರೀಸ್ ನೋಡಿದ್ರೆ US ಆಗಲಿ, UK ಆಗಲಿ, ಅವ್ರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಐತೆ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ US UK ನೋಡಿದ್ರೆ ಅವರು ಹೋಮ್ ಲೋನ್ಸು ಬಿಫೋರ್ ಕೋವಿಡ್ 2%, 2.5% ಕಟ್ಟವರು ಇವತ್ತು 4ಇಂದ 5% ಕಟ್ತಾ ಇದಾರೆ. ಜಾಸ್ತಿ ಐತೆ. ಸೊ ಅದನ್ನ ಕಮ್ಮಿ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಅಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಎಕನಾಮಿ ಅವರು ಕಂಟ್ರೋಲ್ ಮಾಡಕ್ಕೆ ಅವ್ರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತಾ ಇಲ್ಲ. ಸೊ ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋವರೆಗೂ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್, ಒಂದು ಸ್ವಲ್ಪ ನೋಡಬೇಕು. ಯಾಕಂದ್ರೆ ಅದು ಇನ್ನ ಜಾಸ್ತಿ ಆದ್ರೆ ಎಲ್ಲ ವರ್ಲ್ಡ್ ಮಾರ್ಕೆಟ್ ಸ್ಲೋ ಡೌನ್ ಆಗ್ತದೆ. ಸೊ ಅದೊಂದು ಭಯ ಐತೆ. ಸೊ ಅದೇ ಜಾಸ್ತಿ ಅಲ್ಲ, ಬಟ್ ಅದ್ ಹೆಂಗ ಅವ್ರು ಹ್ಯಾಂಡಲ್ ಮಾಡ್ತಾರೋ ಅದನ್ನ ನಾವು ನೋಡ್ಬೇಕಾಗ್ತದೆ. ಸೊ ಅಮೆರಿಕದ ಫೆಡರಲ್ ರಿಸರ್ವ್ ನ ಡಿಸಿಷನ್ ಏನಾಗುತ್ತೆ ಅನ್ನೋದು ಬಹಳ ಇಂಪ್ಯಾಕ್ಟ್ ಆಗ್ಬೋದು ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು. ಸೊ ಅದ್ರ ಪ್ರಕಾರ ನಾನು ಇನ್ನೊಂದು ಚಾರ್ಟ್ ತೋರಿಸಬೇಕು. DIS, FIS ದೇ ಹ್ಯಾವ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನ್ ನಡೀತದ ಪ್ರಕಾರ ಅವ್ರು ಇಂಡಿಯಾನ್ ದುಡ್ಡು ಹಾಕ್ಬೇಕಾ ಮತ್ತೆ ಇಲ್ಲಿಂದ ತೆಗಿಬೇಕಾ. ಲಾಸ್ಟ್ ಕೋವಿಡ್ ಇಂದ ನೋಡ್ತಾ ಇದ್ರೆ ದುಡ್ಡು ತೆಗಿತಾನೆ ಇದ್ದಾರೆ. 2021 ಇಂದ ತೆಗಿತಾನೆ ಇದ್ದಾರೆ. ಇವಾಗ ಒಂದು 2-3 ತಿಂಗಳ ಒಂದು 2% ಅವ್ರು ಏನ್ ತೆಗ್ದಾರ 2% ಹಾಕಿರ್ಬೋದು, ಬಟ್ ತೆಗಿಯೋದೇ ಓವರ್ ಆಲ್ ಜಾಸ್ತಿ ಇದೆ. ಬಟ್ ನಮ್ ಇಂಡಿಯಾ ಅವರು ಸ್ವಲ್ಪ ಮೆಚ್ಯೂರ್ ಅಂತ ಹೇಳ್ಬೋದು. ಇವಾಗ 10 ವರ್ಷ ಕೆಳಗಡೆ ಇಂಡಿಯನ್ DIS ಇವತ್ತಿಗೂ ಅವರು
ಅವ್ರೇನು ದೊಡ್ಡ ಏನಾದರೂ ಆಗಲಿ ನಾನು ಹಾಕ್ತಾನೆ ಇರ್ತೀನಿ, ನಾನು SIP ಕಂಟಿನ್ಯೂ ಆಗ್ತಾ ಇರ್ತದೆ, ನಾನು ಇನ್ವೆಸ್ಟ್ಮೆಂಟ್. ಸೊ ಅದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಅಷ್ಟು ಬೀಳ್ತಾ ಇಲ್ಲ. ಕರೆಕ್ಟ್. ಇಲ್ಲಾಂದ್ರೆ ಅವ್ರು ಎಷ್ಟು ತೆಗ್ದಿದಾರಲ್ಲ ಒಂದು 3-4 ವರ್ಷೊಳಗೆ, ನಾವು ಇಲ್ಲಿಂದ 50% ಬೀಳ್ಬೇಕಾಯ್ತು, ನಾವು ಅಷ್ಟು ಬಿದ್ದಿಲ್ಲ. ಯಾಕಂದ್ರೆ ನಮ್ DIs ಸಪೋರ್ಟ್ ಕೊಡ್ತದೆ. ಸೊ ಈ ಗ್ರಾಫ್ ನೋಡ್ದಂಗೆ. ಸೊ ಹಾಗಾದ್ರೆ ತಾವು ಹೇಳಿದ್ರಿ ಯಾವ ರೀತಿ ಮಾರ್ಕೆಟಲ್ಲಿ DI ಮತ್ತು FIಗಳ ಒಂದು ಪಾತ್ರ ಇದೆ ಅನ್ನೋದು, ಮತ್ತು FIಗಳು ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ರು ಕೂಡ DIಗಳು ಅಂದರೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಯಾವ ರೀತಿಯಲ್ಲಿ ಒಂದು ತಡೆಗೋಡೆಯಾಗಿ ನಿಂತು ಮಾರ್ಕೆಟಿನ ವಹಿವಾಟನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಒಂದು ಅಂಶ ಆಯಿತು. ಹಾಗಾದರೆ ಬೇರೆ ಒಂದು ಸೆಕ್ಟರ್ ವೈಸ್ ಹೇಳೋದಿದ್ರೆ, ಮತ್ತು ಒಟ್ಟಾರೆ ನಮ್ಮ ಇಕಾನಮಿ ಇರ್ಬೋದು, ಇಕಾನಮಿಗೆ ಶೇರ್ ಮಾರ್ಕೆಟ್ ಬಹಳ ನೇರ ಸಂಬಂಧ ಇರೋದ್ರಿಂದ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀರಾ ಅಂತ. ಖಂಡಿತ. ಅದು ಕೊಡೋ ಮುಂಚೆ ಇನ್ನೊಂದು, ಇಂಡಿಯಾ ಇವಾಗ ಇರೋ ಪೊಲಿಟಿಷಿಯನ್ಸು ವೆರಿ ಕ್ಲೆವರ್ ಅಂತ ಹೇಳ್ಬೋದು. ಓಹೋ, ಓಕೆ. ಇವಾಗ ಎಲ್ಲೆಲ್ಲ ಆಪರ್ಚುನಿಟಿ ಐತೋ ಆ ಕಂಟ್ರಿ ಜೊತೆ ಹೋಗಿ ಟೈ ಅಪ್ ಮಾಡಿಬಿಟ್ಟು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ರಷ್ಯಾ ವಾರ್ ನಡೆದಿತ್ತು 2021 ಅಕ್ಟೋಬರ್ ಒಳಗೆ, ಮಾರ್ಚ್ ಒಳಗೆ. ಅವಾಗ ರಷ್ಯಾ ಅವರು ಚೀಪಾಗಿ ಅದಕ್ಕೆ ಕಮ್ಮಿ ದರ ಒಳಗೆ ನಮಗೆ ಆಯಿಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ನಾವು ಹೋಗಿ ಅಲ್ಲಿ ಟ್ಯಾರಿಫ್ ಅಲ್ಲಿ ಹೋಗಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಆಯಿಲ್ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಗೆ ಹತ್ರ 20-30% ಕಮ್ಮಿ ಸಿಕ್ತು. ಇವಾಗ ಈ ಟ್ಯಾರಿಫ್ ವಾರ್ ವಾತಾವರಣ ನಮ್ಗೆ ಗೊತ್ತು USA ಒಳಗೆ. ಇಂಥ ಟೈಮ್ ಒಳಗೆ ಇಂಡಿಯನ್ ಗೌರ್ಮೆಂಟ್ ಹೋಗ್ಬಿಟ್ಟು UK ಗೌರ್ಮೆಂಟ್ ಜೊತೆ ಟೈ ಅಪ್ ಮಾಡಿಬಿಟ್ಟು ನಾವೇನು 100% ಕಟ್ತಾ ಇದೀವೋ ಟ್ಯಾರಿಫ್ನ 90% ಕಮ್ಮಿ ಮಾಡ್ಕೊಂಡು ಒಂದು ಡೀಲ್ ಮಾಡ್ಕೊಂಡ್ ಬಂದ. ಕರೆಕ್ಟ್. ಯಾವ ಸೆಕ್ಟರ್ಸ್ ಅಂತ ನೀವು ಕೇಳಿದ ಕ್ವಶನ್ಗೆ, ಸಮ್ ಆಫ್ ದ ಸೆಕ್ಟರ್ಸ್, ಆಲ್ಕೋಹಾಲ್ಗೆ 150% ನಾವು ಟ್ಯಾರಿಫ್ ಕೊಡೋದು, ಇವಾಗ 75% ಕಟ್ಟರೆ ಸಾಕು. ಆಟೋಮೊಬೈಲ್ಸ್ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವೋ ಅವಾಗ ನಾವು 100% ಕಟ್ಟೋದು, ಇವಾಗ 10% ಕಟ್ಟರೆ ಸಾಕು. ಹಂಗೆ ಇನ್ನು ಎಷ್ಟು IT ಸೆಕ್ಟರ್ ಆಗಿರಲಿ, ಫೈನಾನ್ಸ್ ಆಗಿರಲಿ, ಅಥವಾ ಫುಟ್ವೇರ್ ಆಗಿರಲಿ, ಇಂಥ ಎಲ್ಲ ಸೆಕ್ಟರ್ಸ್ ಮೇಲೆ ನಮಗೆ ಎಷ್ಟೋ ಟ್ಯಾರಿಫು ಕಮ್ಮಿ ಮಾಡ್ಕೊಂಡು ನಾವು ಒಂದು ಡೀಲ್ ಮಾಡ್ಕೊಂಡ್ವಿ. ಅದು UK ಅಂಡ್ ಇಂಡಿಯಾ ಡೀಲ್. ಅದು ವೆರಿ ಗುಡ್ ಬೆನಿಫಿಟ್ ಇವಾಗ ರೀಸೆಂಟ್ ಆಗೈತೆ. ಅಂದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡೋದ್ರ ಮೂಲಕ ಭಾರತ ಒಂದ್ ಕಡೆ ಆಗುವ ನಷ್ಟವನ್ನ ಮತ್ತೊಂದ್ ಕಡೆ ಭರಿಸ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಕರೆಕ್ಟ್. ಓಕೆ. ಸೊ ಇನ್ನು ಸೆಕ್ಟರ್ ವೈಸ್ ಬಗ್ಗೆ ಹೇಳೋದಿದ್ರೆ ಹೇಗೆ? ಸೊ ಇನ್ನೊಂದೇನಂದ್ರೆ, ಈ ಮ್ಯಾನುಫ್ಯಾಕ್ಚರ್ ಹಬ್ಸ್, ಮೇನ್ ಮ್ಯಾನುಫ್ಯಾಕ್ಚರ್ ಹಬ್ಸ್ ಅನ್ನೋದು ಮೋದಿ ಅವರು ಮೇಕ್ ಇನ್ ಇಂಡಿಯಾ ಇರ್ಬೋದು, ಮೇಕ್ ಇನ್ ಇಂಡಿಯಾ. ಸೊ ಇದ್ರ ಮೂಲಕ ಮ್ಯಾನುಫ್ಯಾಕ್ಚರ್ ಅನ್ನ ಭಾರತದಲ್ಲೇ ಜಾಸ್ತಿ ಮಾಡಬೇಕು ಅನ್ನೋಂತ ಮೋದಿ ಅವರೊಂದು ಪ್ರಯಾರಿಟಿ ಇದೆ. ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೂಡ ಅವರು ಕೈಗೊಳ್ತಾ ಇರುವಂತದ್ದು. ಸೊ ಅದು ಅವ್ರೇನು 10 ವರ್ಷ ಕೆಳಗಡೆ ಅವ್ರ ಮಿಷನ್ ಅಂತ ಇಟ್ಟಿದಾರೋ, ಇವಾಗ ಆ ಗಿಡಕ್ಕೆ ನಾವು ಇವಾಗ ಫ್ರೂಟ್ಸ್ ನೋಡ್ತಾ ಇದ್ವಿ. ಇವಾಗ 3 ವರ್ಷ ಕೆಳಗಡೆ ನೀವು ನೋಡಿರ್ಬೋದು, ಆಪಲ್ ಅಂತ ದೊಡ್ಡ ಸಂಸ್ಥೆ ಒಳಗೆ ಬಂದು ಅಸೆಂಬ್ಲಿ ಯೂನಿಟ್ ಸ್ಟಾರ್ಟ್ ಆಗೈತೆ. ಅವ್ರು ಸ್ಟಾರ್ಟ್ ಮಾಡಿದವಾಗ 20 ಮಿಲಿಯನ್ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಇವಾಗ ಅವ್ರ ಕ್ಯಾಪೆಕ್ಸ್ ಇನ್ಕ್ರೀಸ್ ಮಾಡಿ ಇವಾಗ 60 ಮಿಲಿಯನ್ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಅಷ್ಟು ಗ್ರೋ ಆಗೈತೆ. ನಮ್ಮ ದೇವನಹಳ್ಳಿ ಹತ್ರ ಕೂಡ ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಹಂಗೆ ಆ ಒಂದು ಆ್ಯಪಲ್ ಅಲ್ಲ, ಇಷ್ಟವರೆಗೂ ಒಂದೇ ಆ್ಯಪಲ್ ಇತ್ತು. ಅಂಥ ಕಂಪ್ನೀಸ್ ಇವಾಗ ಸ್ಯಾಮ್ಸಂಗ್ ಆಗಿರ್ಬೋದು, ಲಿನೋವೋ ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಇವರೆಲ್ಲರೂ ಒಂದು ಹೊಸ ಯೂನಿಟ್ಸ್ ನಮ್ಮ ಇಂಡಿಯಾ ಒಳಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ BYD ರೀಸೆಂಟಾಗಿ ಅಗ್ರಿಮೆಂಟ್ ಮಾಡಿದೆ, ದ ಫಸ್ಟ್ ಪ್ಲಾಂಟ್ ಇಂಡಿಯಾ ಒಳಗೆ ಹಾಕ್ತೀನಿ ಅಂತ. ಸೊ ಇದರಿಂದ ಏನಾಗ್ತದೆ, ಇದರಿಂದ ಎಷ್ಟೋ ಜನಗೆ ಎಂಪ್ಲಾಯ್ಮೆಂಟ್ ಬರ್ತದೆ, ನಮ್ಮ ಎಕನಾಮಿ ಗ್ರೋ ಆಗ್ತದೆ, GST ಕಲೆಕ್ಷನ್ ಜಾಸ್ತಿ ಆಗ್ತವೆ. ಸೊ ಇಲ್ಲಿಂದ ನೀವು ಹೆಂಗೈತೆ ಮುನ್ನೋಟ ಅಂತ ಹೇಳಿದಕ್ಕೆ ಇದೊಂದು ಆನ್ಸರು. ಇಲ್ಲಿಂದ 3 ವರ್ಷದಿಂದ 5 ವರ್ಷ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಆರ್ ವೆರಿ ಚೆನ್ನಾಗೈತೆ ಅಂತ ಹೇಳ್ಬೋದು ನಾವು. ಸೊ ಇದೊಂದು ರೀತಿಯಾಗಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇವಾಗ ಸದ್ಯಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಇಂಡಿಯನ್ ಬ್ಯಾಲೆನ್ಸ್ ಶೀಟ್ ವೆರಿ ಸ್ಟ್ರಾಂಗ್ ಆಗ್ತದೆ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಚಾರ್ಟರ್ ತೋರಿಸ್ದಂಗೆ 2008 ಹಿಡಿದು 2018 ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಡಿಪೆಂಡ್ ಅಪಾನ್ ಎಲ್ಲೋ ಯಾರ ಹತ್ರ ಲೋನ್ ತೊಗೊಳೋದು, ಆ ಲೋನ್ ಬೇರೆ ಕಂಟ್ರಿಯಿಂದ ತೊಗೊಂಡ್ಬಿಟ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ವಿ. ಸೊ 2018 ಒಳಗೆ ಏನೋ ನಡೆದೈತೆ. ಅದಾದಮೇಲೆ ನಾವು ಡಿಪೆಂಡ್ ಅಪಾನ್ ಬೇರೆಯವ್ರ ಲೋನ್ಸ್, ಬೇರೆ ಕಂಟ್ರಿ ಮೇಲೆ ಲೋನ್ಸು ಡ್ರಾಸ್ಟಿಕಲ್ ಕಮ್ ಡೌನ್ ಆಗೈತೆ. ಎಷ್ಟು ಕಮ್ ಡೌನ್ ಆಯ್ತಾರೆ, 13% ಪೀಕ್ ನೋಡಿವಿ. ಅಷ್ಟು ಪರ್ಸೆಂಟ್ ನಾವು ಟು ದ GDP ನಾವು ಕರೆಕ್ಟ್ ಮಾಡ್ತಾ ಇರೋದು. ಇವಾಗ ಜಸ್ಟ್ 2.5% ಇಳಿದ್ಬಿಟ್ವಿ. ಅಂದ್ರೆ ವಿ ಆರ್ ನಾಟ್ ಡಿಪೆಂಡ್ ಅಪಾನ್ ಹೊರಗಡೆ ಕೊಡೋ ಲೋನ್ಸ್. ಇವಾಗ ನಾನು ನಿಮ್ಗೆ ರಿವರ್ಸ್ ಕ್ವಶನ್ ಕೇಳ್ಬೇಕಂದ್ರೆ 2018 ಒಳಗೆ ಏನ್ ನಡೆದೈತೆ, ಯಾಕೆ ಚೇಂಜ್ ಆಗೈತೆ, ಏನದು ಏನ್ ಮಾಡಿದ್ದಾರೆ ಗೌರ್ಮೆಂಟು 2018 ಒಳಗಡೆ?
ಐಡಿಯಾ ಇಲ್ಲ ನೀವು GST. ಕರೆಕ್ಟ್ GST ಅನ್ನೋದು 2018 ಬಂದೈತೆ. ಅದಾದ್ಮೇಲೆ ಇವಾಗ ಅದಕ್ಕಿಂತ ಮುಂಚೆ ಏನು, ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಅವ್ರ ಹಾಳಿ 7% ಅವರು ಇಂಡಿಯನ್ ಪಾಪ್ಯುಲೇಷನ್ ಒಳಗೆ, ಕಾರ್ಪೊರೇಟ್ಸ್ ಅವರು ಅವ್ರ ಅರ್ಧ ದುಡ್ಡು ಸಮಥಿಂಗ್ ಟ್ಯಾಕ್ಸ್ ಕಟ್ತಾರೆ. ಬಟ್ ಇವಾಗ GST ಅಂದ್ಬಿಟ್ಟು ಎಲ್ಲರೂ GST, ನೀವು ಒಂದು ಟೀ ತಗೊಂಡ್ರು, ಒಂದು ಪಾನ್ ತಗೊಂಡ್ರು, ಅದು 2%, 5% GST ಕಲೆಕ್ಷನ್ ಹೋಗ್ತದೆ. ಸೊ ಅದರಿಂದ ಇವಾಗೇನು ಒಂದು 10 ವರ್ಷ ಕೆಳಗಡೆ ನೋಡಿದ್ರೆ ಎಂಟೈರ್ ವರ್ಷಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು 2 ಲಕ್ಷ ಕೋಟಿ ದುಡಿತಾ ಇದ್ರೆ, ಅದ್ರ ಕಲೆಕ್ಟ್ ಮಾಡ್ತಾ ಇದ್ರೆ ಗೌರ್ಮೆಂಟು, ಇವಾಗೆ ದಿಸ್ ಮಂತ್ ಇಸ್ ಹೈಯೆಸ್ಟ್ 2 ಲಕ್ಷ ಕೋಟಿ ಒಂದು ತಿಂಗಳೊಳಗೆ GST ಕಲೆಕ್ಷನ್ ಬಂದೈತೆ. ಅಂದ್ರೆ ಜಸ್ಟ್ ಸಿ, ಎಲ್ಲರೂ ಈ ಬ್ಲ್ಯಾಕ್ ಮನಿ ಅಂತಾರೋ ಅಥವಾ ಏನೇನು ಅಂತಾರೆ, ಎಲ್ಲರೂ ಏನೋ ಪರ್ಚೇಸ್ ಮಾಡ್ತಾರೆ, ದುಡ್ಡಲ್ಲಿ ಬರ್ತಾನೆ ಐತೆ. ಸೊ GST ಇಸ್ ಬಿಕಮಿಂಗ್ ಎ ಬಿಗ್ಗೆಸ್ಟ್ ಹಿಟ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನಮ್ ದುಡ್ಡು ನಮ್ಗೆ ಐತೆ, ಆ ದುಡ್ಡಿಂದನೇ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೋಬಹುದು, ಆ ದುಡ್ಡಿಂದನೇ ನಾವು ಎಷ್ಟು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ವಿ ಆರ್ ನಾಟ್ ಡಿಪೆಂಡ್ ಅಪಾನ್ ದ ಅದರ್. ಸೊ ಇದರಿಂದ ನಮ್ ಇಂಡಿಯನ್ ಗೌರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಇಸ್ ಬಿಕಮಿಂಗ್ ವೆರಿ ಸ್ಟ್ರಾಂಗರ್ ಅಂತ ಇಯರ್ ಆನ್ ಇಯರ್ ಹೇಳ್ಬೋದು ನಾವು. ನಿಜವಾಗಿ ಕೂಡ GST ಇಂದ ಇಷ್ಟೊಂದು ಕ್ರಾಂತಿಕಾರಕ ಬದಲಾವಣೆ ಆಗುತ್ತೆ ಅಂದರೆ 2018ರಲ್ಲಿ ಬಹುಶಃ ಅನೇಕ ಮಂದಿ ಯೋಚನೆ ಮಾಡಿರ್ಲಿಕ್ಕಿಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಬಟ್ ಅದರ ಇಂಪ್ಯಾಕ್ಟ್ ಇವಾಗ ಕಾಣಿಸ್ತಾ ಇದೆ, ಮತ್ತು ಇದು ಇನ್ನು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಬ್ಯಾಲೆನ್ಸ್ ಶೀಟನ್ನು ಮತ್ತಷ್ಟು ಗ್ರೋತ್ ಆಗಲಿಕ್ಕೆ, ಮುಖ್ಯವಾಗಿ ಈ GDP ಮತ್ತು ಲೋನ್ ರೇಷನ್ನ ಕಡಿಮೆ ಮಾಡಲಿಕ್ಕೆ ಭಾಳ ಉಪಯೋಗ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಕರೆಕ್ಟ್. ಈ GST ಇಂದ ಗೌರ್ಮೆಂಟ್ ಕೂಡ ಹೇಳ್ತದೆ, ಸೊ ಇನ್ಕಮ್ ಟ್ಯಾಕ್ಸ್ ಮೇಲೆ ನಾವು ಎಷ್ಟು ದಿನ ಡಿಪೆಂಡ್ ಆಗ್ತಾ ಇದಿಲ್ಲ, ಇವಾಗ ನಾವು ಅಷ್ಟು ಡಿಪೆಂಡ್ ಆಗ್ತಾ ಇಲ್ಲ ಅಂತ. 10 ಲಕ್ಷ ಇನ್ಕಮ್ ಇದ್ದವರು 30% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದು ಅದನ್ನ ಸ್ಲ್ಯಾಬ್ ಇನ್ಕ್ರೀಸ್ ಮಾಡಿಬಿಟ್ಟು 24 ಲಕ್ಷಕ್ಕೆ ಮಾಡಿದ್ದಾರೆ. 24 ಲಕ್ಷಕ್ಕೆ ಜಾಸ್ತಿ ಇದ್ರೆ ಮಾತ್ರ 30% ಟ್ಯಾಕ್ಸ್, ಅದಕ್ಕಿಂತ ಕೆಳಗಿದ್ದಿಲ್ಲ. ಸೊ ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಟ್ಯಾಕ್ಸ್ ಹೊರೆ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಹೌದು, 12 ಲಕ್ಷವರೆಗೆ ಯಾರನ್ನ ಟ್ಯಾಕ್ಸ್ ಇನ್ಕಮ್ ದುಡಿತಾ ಇದ್ರೆ 0 ಟ್ಯಾಕ್ಸ್. ಓಕೆ. ಸೊ ಗೌರ್ಮೆಂಟ್ ಆಲ್ಸೋ ಸೇಯಿಂಗ್ ದಟ್ ನಾವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಯಾಕಂದ್ರೆ ನಮಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ರಿಮಾರ್ಕಬಲ್ ಅಚೀವ್ಮೆಂಟ್ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಬಹಳ ವರ್ಷಗಳಿಂದ ಮಿಡಲ್ ಕ್ಲಾಸ್ ಸ್ಯಾಲರಿ ಹೋಲ್ಡರ್ಸ್ ಸ್ಯಾಲರಿ ಟ್ಯಾಕ್ಸ್ ಬಗ್ಗೆ ಮುಖ್ಯವಾಗಿ ಬಹಳ ಒಂದು ಆತಂಕದಲ್ಲಿ ಇರ್ತಿದ್ರು, ಮುಂದಿನ ದಿವಸದಲ್ಲಿ ಹೇಗಾಗುತ್ತದೆ. ಬಟ್ ಅವರ ಟ್ಯಾಕ್ಸ್ ಬರ್ಡನ್ ಕೂಡ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಈ GST ಇನ್ಕ್ರೀಸ್ ಆಗ್ತಾ ಇರುವಂಥದ್ದು, GST ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಇದುವರೆಗೆ ನಮ್ಮ ಇಕಾನಮಿಯ ಒಂದು ಹೋಲ್ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ ಮತ್ತು GST ಇಂಪ್ಯಾಕ್ಟ್ ಯಾವ ರೀತಿ ಆಗಿದೆ ಅಂತ ತಾವು ಹೇಳಿದಿರಿ. ಸೊ ಇನ್ನು ಮುಂದೆ ಹಾಗಿದ್ರೆ ಇವಾಗ ಸೆಕ್ಟರ್ ವೈಸ್ ಯಾವ ರೀತಿಯ ಒಂದು ಟ್ರೆಂಡ್ ಇದೆ, ಮತ್ತು ಸೆಕ್ಟರ್ ವೈಸ್ ಸ್ಟಾಕ್ಗಳ ಬಗ್ಗೆನೂ ಇರ್ಬೋದು, ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಸಜೆಷನ್ ಏನು ಹೇಳ್ತೀರಿ ಅಂತ. ಶೋರ್. ಈ ಸೆಕ್ಟರ್ಸ್ ಲಾಸ್ಟು 1 ತಿಂಗಳಿಂದ 2 ತಿಂಗಳು ಚೆನ್ನಾಗಿ ನಡೆದಿರೋ ಲಾಜಿಸ್ಟಿಕ್ಸ್ ಕಂಪ್ನೀಸು ಚೆನ್ನಾಗಿ, ಲಾಜಿಸ್ಟಿಕ್ಸ್, ಅದಾದ್ಮೇಲೆ ಕ್ಯಾಪಿಟಲ್ ಗೂಡ್ಸು, ಅದಾದ್ಮೇಲೆ ಟೆಲಿಕಾಮು, ರಿಯಲ್ ಎಸ್ಟೇಟು, ಇವೆಲ್ಲ ಸೆಕ್ಟರ್ಸು ಚೆನ್ನಾಗಿ ಇವಾಗ ಪರ್ಫಾರ್ಮೆನ್ಸ್ ಕಾಣಿಸ್ತದೆ. ಓಕೆ. ಸೊ ಯೂಶಲಿ ನಾನು ಈ ಸ್ಟಾಕ್ಸ್ ಹೆಸರು ಹೇಳ್ತೀನಿ, ಬಟ್ ಇದು ಯಾವುದು ರೆಕಮೆಂಡೇಶನ್ಗಲ್ಲ, ಯಾಕಂದರೆ ವಿ ಶುಡ್ ನಾಟ್ ರೆಕಮೆಂಡ್ ಎನಿ ಕೈಂಡ್ ಆಫ್ ಎ ಸ್ಟಾಕ್ಸು. ಸೊ ನಿಫ್ಟಿ ರಿಟರ್ನ್ಸ್ 3.5%, ಲಾಸ್ಟ್ 1 ತಿಂಗಳೊಳಗೆ ನಿಫ್ಟಿ ಕೊಟ್ಟದ್ದು 3.5%. ಈ ಸ್ಟಾಕ್ಸು ಫಾರ್ ಎಕ್ಸಾಂಪಲ್ ಲಾಜಿಸ್ಟಿಕ್ಸ್ ಒಳಗೆ ಮುಲಿ ಅಂಡ್ ಫಿಲಿಪ್ ಅಂತ 47% ರಿಟರ್ನ್ಸ್ 1 ತಿಂಗಳೊಳಗೆ. ಓಹೋ. ಅದಾದಮೇಲೆ ಟೈಮ್ ಸ್ಕ್ಯಾಮ್ ಲಾಜಿಸ್ಟಿಕ್ಸ್, ಪ್ರಾಣಿಕ್, ಕೇಶವ್, ಇವೆಲ್ಲ ಒಂದು 20-40% ರಿಟರ್ನ್ಸ್ ಕೊಟ್ಟೈತೆ ಲಾಸ್ಟ್ 1 ಮಂತ್ ಒಳಗೆ. ಓಕೆ. ರಿಯಲ್ ಎಸ್ಟೇಟ್ ಒಳಗೆ ಅದೇ ನೀವು ನೋಡಿದ್ರೆ ಈ ಶಾಂತಿ, ಗುಜರಾತ್ ಇಂಡಸ್ಟ್ರೀಸ್, ಎಸ್ ಸ್ಟ್ರೀಟ್ ನೆಟ್ವರ್ಕ್, ಆರ್ಚ್, ಇವೆಲ್ಲ ಹತ್ರ 25-50% ರಿಟರ್ನ್ಸ್ 1 ತಿಂಗಳೊಳಗೆ ರಿಟರ್ನ್ಸ್ ಕೊಟ್ಟೈತೆ. ಬಹಳ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹೌದು. ಕ್ಯಾಪಿಟಲ್ ಗೂಡ್ಸ್ ಒಳಗೆ ಇಂಡೆಫ್ ಮ್ಯಾನುಫ್ಯಾಕ್ಚರ್ಸ್, ಈವೆನ್ ಎಲೆಕ್ಟ್ರಿಕ್, ಕ್ವಾಲಿಟಿ ಪವರ್ಸ್, ಇವೆಲ್ಲ 100% ರಿಟರ್ನ್ಸ್ ಕೊಟ್ಟಿದೆ 1 ತಿಂಗಳೊಳಗೆ, ಒಂದೇ ತಿಂಗಳು. ಸೊ ಇವೆಲ್ಲ ನಾನು ಬೈ ಮಾಡು ಅಂತ ಹೇಳ್ತಾ ಇಲ್ಲ, ಇವೆಲ್ಲ ಆಪರ್ಚುನಿಟಿ ಐತೆ. ನೀವು ಅದು ನಿಮ್ಗೆ ಸೂಟ್ ಆದ್ರೆ, ಯಾಕಂದ್ರೆ ಇದು ಸರ್ಕ್ಯೂಟ್ ಟು ಸರ್ಕ್ಯೂಟ್ ನಡೀತದೆ, ಒಂದೊಂದು ದಿನಗಳಿಗೆ 10% ಹೋಗ್ತದೆ, ಬೀಳೋಗಳು ಹಂಗೆ ಬೀಳ್ತದೆ. ಸೊ ಸ್ವಲ್ಪ ಹುಷಾರಾಗಿ ಇದು ಇನ್ವೆಸ್ಟ್ ಮಾಡು ಅಂತ ಹೇಳ್ತಾ ಇಲ್ಲ, ಅದೊಂದು ನಿಮ್ಮ ರಿಸರ್ಚ್ಗೆ ಇದೊಂದು ಹೆಲ್ಪ್ ಆಗಲಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ. ಸೊ ಇನ್ನು ನೀವು ಹೇಳಿದ ಪ್ರಕಾರ ಇನ್ನು ಮುಂದೆ ಯಾವ ಸೆಕ್ಟರ್ಸ್ ಓಡಬಹುದು ಅನ್ನೋ ಕ್ವಶನ್ಗೆ ಬ್ಯಾಂಕಿಂಗ್, ಫೈನಾನ್ಸ್ ಅದು ಮುಂದೆ ಚೆನ್ನಾಗಿ ನೋಡ್ಬೋದು. ಕ್ಯಾಪಿಟಲ್ ಮಾರ್ಕೆಟ್ ಅವು ಇವಾಗ NSE ಲಿಸ್ಟ್ ಆಗ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಆ NSE ಲಿಸ್ಟ್ ಆಗೋವರೆಗೆ ಕ್ಯಾಪಿಟಲ್ ಮಾರ್ಕೆಟ್ ಚೆನ್ನಾಗಿರ್ಬೋದು. ಕರೆಕ್ಟ್.
ಸೊ ಇವೆಲ್ಲ ಸ್ವಲ್ಪ ಸೆಕ್ಟರ್ಸ್ ಮುನ್ನೋಟ ಚೆನ್ನಾಗೈತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಈ NSE ಲಿಸ್ಟ್ ಆಗುವಂತಹ ಒಂದು ಬೆಳವಣಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಾವು ಹೇಳ್ತೀರಾ ಮಾರ್ಕೆಟ್ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ. ಕ್ಯಾಪಿಟಲ್ ಮಾರ್ಕೆಟ್ ಇವಾಗ ಆಲ್ರೆಡಿ BSE ಲಿಸ್ಟ್ ಆಗೈತೆ. ಹೌದು. ಸೊ BSE ಏನಿಲ್ಲ ಅಂದ್ರೆ ಒಂದು ವಿತಿನ್ 1 year ಒಳಗೆ ಡಬಲ್ ಆಗ್ಬಿಡ್ತು. ಓಕೆ. ಸೊ ಶೇರ್ ಪ್ರೈಸ್ ಡಬಲ್ ಆಗುತ್ತೆ. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 8 ತಿಂಗಳಿಂದ 1 ವರ್ಷ ಕೆಳಗಡೆ BSE ಸ್ಟಾಕ್ ಒಳಗಡೆ 100% ರಿಟರ್ನ್ಸ್ ಸಿಕ್ಕೈತಿ. ಓಹೋ. ಸೊ ಹಂಗೆ ನೀವು ಅದನ್ನ ನೋಡ್ಬಿಟ್ಟು ವ್ಯಾಲ್ಯೂಯೇಷನ್ ಚೆನ್ನಾಗಿದ್ರೆ ಅದರೊಳಗೆ ಎಂಟ್ರಿ ಆಗೋದು ಉತ್ತಮ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಮಾರುಕಟ್ಟೆಯ ಒಂದು ಟ್ರೆಂಡ್ ಯಾವ ರೀತಿಯಲ್ಲಿ ಬದಲಾಗಿದೆ ಮತ್ತು ಬದಲಾಗುವಂಥ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಮತ್ತು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಕೇಶವ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.